Question number 5. Word processors, spreadsheets, and databases fall under which specific category of software? ವರ್ಡ್ ಪ್ರೊಸೆಸರ್, ಸ್ಪ್ರೆಡ್ಶೀಟ್ ಮತ್ತು ಡಾಟಾಬೇಸಸ್ಗಳು ಯಾವ ನಿರ್ದಿಷ್ಟ ವರ್ಗದ ಸಾಫ್ಟ್ವೇರ್ ಅಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಂದ ಇದಾವಲ್ಲ, ಇವುಗಳನ್ನು ಯೂಸರ್ಸ್ಗೆ ಸ್ಪೆಸಿಫಿಕ್ ಟಾಸ್ಕ್ಗಳನ್ನು ನಿರ್ವಹಿಸಲು ಡಿಸೈನ್ ಮಾಡಿದಂಥ ಸಾಫ್ಟ್ವೇರ್ಗಳಾಗಿವೆ. ಕ್ವಶನ್ ನಂಬರ್ 6. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಅ ಫಾಂಟ್ ಸ್ಟೈಲ್ ಇನ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್? ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಫಾಂಟ್ ಶೈಲಿ ಎಂದು ಪರಿಗಣಿಸಲಾಗುವುದಿಲ್ಲ? ಈ ಬೋಲ್ಡ್, ಇಟಾಲಿಕ್ ಮತ್ತು ರೆಗ್ಯುಲರ್ ಏನಿದಾವಲ್ಲ, ಇದು ಫಾಂಟ್ ಸ್ಟೈಲಲ್ಲಿ ಬರ್ತದೆ. ಬಟ್ ಸೂಪರ್ ಸ್ಕ್ರಿಪ್ಟ್ ಏನಿದಾವಲ್ಲ, ಇದು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಫೀಚರಲ್ಲಿ ಬರ್ತದೆ, ಲೈಕ್ ದಿಸ್. ಕ್ವಶನ್ ನಂಬರ್ 7. ವಿಚ್ ಫಂಕ್ಷನ್ ಕೀ ಈಸ್ ಯುಟಿಲೈಸ್ಡ್ ಟು ಆಕ್ಟಿವೇಟ್ ದಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ಕರ್ ಇನ್ MS ವರ್ಡ್? MS ವರ್ಡ್ನಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ಪರೀಕ್ಷಕವನ್ನು ಸಕ್ರಿಯಗೊಳಿಸಲು ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, F7. ಹಾಗೆ ಶಿಫ್ಟ್ ಪ್ಲಸ್ F7 ಯೂಸ್ ಮಾಡೋದ್ರಿಂದನೂ ಕೂಡ ಥೆಸೇರ್ಸ್ ಅಂತ ಓಪನ್ ಆಗ್ತದೆ. ಇದು ಸಮಾನಾರ್ಥಕಗಳ ಪದಗಳ ನಿಘಂಟನ್ನು ಓಪನ್ ಮಾಡುತ್ತದೆ, ಒಂದು ಟ್ಯಾಬನ್ನು ಓಪನ್ ಮಾಡುತ್ತದೆ. ಕ್ವಶನ್ ನಂಬರ್ 8. ವಾಟ್ ಡಸ್ ಜಿಪ್ ಸ್ಟ್ಯಾಂಡ್ ಫಾರ್ ಇನ್ ದ ಕಂಟೆಕ್ಸ್ಟ್ ಆಫ್ ಡಿಜಿಟಲ್ ಇಮೇಜ್ ಫಾರ್ಮ್ಯಾಟ್ಸ್? ಅಂದರೆ ಜಿಪ್ನ ಫುಲ್ ಫಾರ್ಮ್ ಏನು ಅಂತ ಕ್ವಶನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಈ ಜಿಪ್ ಫಸ್ಟ್ ಇಂಟ್ರೊಡ್ಯೂಸ್ ಆಗಿರುವಂಥದ್ದು 1987ರಲ್ಲಿ. ಇದು ಎನಿಮೇಷನ್ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಕೂಡ ಸಪೋರ್ಟ್ ಮಾಡುತ್ತೆ.